ಈ ಚಪ್ಪಡಿ ಕಲ್ ಕೆಳಗಡೆ ರೀ ಒಂದು ಬಾವಿ ಇರಬಹುದು ಅಥವಾ ಸುರಂಗ ಮಾರ್ಗ ಇರಬಹುದು ಅಂತ ಅಂದಾಜಿಸಲಾಗಿದೆ ರೀ. ನಕ್ಷತ್ರಗಳ ಸಾಲು ಇಲ್ಲಿ ಮೇಲ್ಗಡೆ ಐತಿ, ಆಮೇಲೆ ಆನೆಗಳ ಸಾಲು ಇಲ್ಲಿ ಕೆಳಗಡೆ ಐತಿ. ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ರೀ ರನ್ನ ಬಳಗಲ್ಲಿರುವಂತಹ ಒಂದು ಪುರಾತನವಾದಂತಹ ದೇವಾಲಯಕ್ಕೆ ರೀ. ಈ ಅಮೃತೇಶ್ವರ ದೇವಾಲಯವನ್ನ ನಕ್ಷತ್ರದ ಆಕಾರದಲ್ಲಿ ನಿರ್ಮಾಣ ಮಾಡಲಾಗಿದೆ ರೀ. ಇವಾಗ ನಾವಿರುವಂತಹ ಈ ಅಮೃತೇಶ್ವರ ದೇವಾಲಯವನ್ನ ಇಮ್ಮಡಿ ಪುಲಕೇಶಿಯವರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾಗಿದೆ ಅಂತ ಅಂದಾಜು ಮಾಡಲಾಗಿದೆ ರೀ. ರಾಜ ಮಹಾರಾಜರ ಕಾಲದಲ್ಲಿ ಇಲ್ಲಿರುವಂತಹ ಚಪ್ಪಡಿ ಕಲ್ಲಿನ ಮೇಲೆ ರೀ ನೃತ್ಯಗಳನ್ನ ಮಾಡ್ತಾ ಇದ್ರು ಅಂತ ಅಂದಾಜು ಮಾಡಲಾಗಿದೆ. ಈ ಅಮೃತೇಶ್ವರ ದೇವಾಲಯದಲ್ಲಿರುವಂತಹ ಈ ಚಪ್ಪಡಿ ಕಲ್ ಕೆಳಗಡೆ ರೀ ಒಂದು ಬಾವಿ ಇರಬಹುದು ಅಥವಾ ಸುರಂಗ ಮಾರ್ಗ ಇರಬಹುದು ಅಂತ ಅಂದಾಜಿಸಲಾಗಿದೆ ರೀ. ಮತ್ತೆ ಇನ್ನೊಬ್ರು ಹೇಳುವ ಪ್ರಕಾರ ಈ ಚಪ್ಪಡಿ ಕಲ್ ಕೆಳಗಡೆ ರೀ ರಾಮಲಿಂಗೇಶ್ವರ ದೇವಸ್ಥಾನ ಹಾಗೂ ಮತ್ತು ಈ ಅಮೃತೇಶ್ವರ ದೇವಸ್ಥಾನಕ್ಕೆ ರೀ ಸುರಂಗ ಮಾರ್ಗ ಐತಿ ಅಂತ ಅಂದಾಜು ಮಾಡಲಾಗಿದೆ ರೀ. 2001ನೇ ಇಸ್ವಿ ಒಳಗಡೆ ರೀ ಈ ದೇವಾಲಯ ಸಂಪೂರ್ಣವಾಗಿ ಹಾಳಾಗುವ ಸ್ಥಿತಿ ಒಳಗಡೆ ಇತ್ತು. ಅವಾಗ ಕರ್ನಾಟಕ ಸರ್ಕಾರ ಈ ದೇವಾಲಯದ ಜೀರ್ಣೋದ್ಧಾರ ಕೆಲಸಗಳನ್ನ ಮಾಡಿತ್ರಿ. ಈ ದೇವಾಲಯದಲ್ಲಿರುವಂತಹ ಕೆಲವೊಂದಿಷ್ಟು ಕಂಬಗಳನ್ನ ಜೀರ್ಣೋದ್ಧಾರ ಮಾಡಿದಾರ್ರಿ. ಆಮೇಲೆ ಇನ್ನು ಕೆಲವೊಂದಿಷ್ಟು ಕಂಬಗಳ್ರಿ ಹಳಿವ್ ಅದಾವ್ರಿ, ಇನ್ನು ಇಲ್ಲೇ ಅದಾವ್ರಿ. ನನಗನ್ಸಿದ ಮಟ್ಟಿಗೆ ಈ ಕಂಬಗಳ್ರಿ ಈ ಎರಡು ಕಂಬಗಳು ಮಾತ್ರ ಜೀರ್ಣೋದ್ಧಾರ ಮಾಡಿದಾರ್ರಿ. ಆಮೇಲೆ ಈ ಎರಡು ಕಂಬಗಳು ಹಳಿವ್ ಅದಾವ ಕಾಣಿಸ್ತೈತ್ರಿ. ಇವು ಇಲ್ಲಿರುವಂತಹ ಕಂಬಗಳ ಮೇಲೆ ರೀ ನಕ್ಷತ್ರಗಳ ಸಾಲು ಆಮೇಲೆ ಆನೆಗಳ ಸಾಲು ಈ ತರ ಕೆತ್ತನೆಗಳನ್ನು ಸಹ ಇಲ್ಲಿ ಮಾಡಿದಾರ್ರಿ. ಇಲ್ಲಿ ಐತಿ ನೋಡ್ರಿ ಅದ ನಕ್ಷತ್ರಗಳ ಸಾಲು ಇಲ್ಲಿ ಮೇಲ್ಗಡೆ ಐತಿ, ಆಮೇಲೆ ಆನೆಗಳ ಸಾಲು ಇಲ್ಲಿ ಕೆಳಗಡೆ ಐತಿ. ಈ ಅಮೃತೇಶ್ವರ ದೇವಾಲಯ ರೀ ಮುಖ್ಯವಾಗಿ 3 ದ್ವಾರಗಳನ್ನ ಹೊಂದಿತ್ರಿ. ಇದು ಸಹ ಇಲ್ಲಿನ ವಿಶೇಷ ಅಂತಲೂ ಸಹ ಹೇಳ್ಬೋದು. ಪ್ರತಿ ವರ್ಷ ಯುಗಾದಿ ದಿನದಂದು ರೀ ಸೂರ್ಯೋದಯದ ವೇಳೆ ಸೂರ್ಯನ ಕಿರಣಗಳು ಇಲ್ಲಿರುವಂತಹ ಲಿಂಗದ ಮೇಲೆ ಬೀಳ್ತಾವ್ರಿ. ಇದು ಇಲ್ಲಿನ ವಿಶೇಷತೆ ಒಳಗಡೆನೆ ವಿಶೇಷತೆ ಅಂತ ಸಹ ಹೇಳ್ಬೋದು. ಬೆಳಿಗ್ಗೆ ದೇವಾಲಯವನ್ನ ಪ್ರವೇಶಿಸುವ ಸೂರ್ಯನ ಕಿರಣಗೊಳ್ರಿ 10 ನಿಮಿಷಗಳ ಕಾಲ ಲಿಂಗದ ಸುತ್ತ ಹಾಕಿರಿ. ಆಮೇಲೆ ಲಿಂಗದ ಮೇಲ್ಗಡೆ ನೇರವಾಗಿ ಬೀಳ್ತಾವ್ರಿ. ಯುಗಾದಿಯನ್ನು ನಡೆಯುವಂತಹ ಈ 10 ನಿಮಿಷ ಪ್ರಕ್ರಿಯೆಗೆ ರೀ ಈ ರನ್ನ ಬೆಳಗಲಿರುವಂತಹ ಗ್ರಾಮಸ್ಥರು ರೀ ಸಾಕ್ಷಿ ಆಗ್ತಾರ್ರಿ. ಪುರಾತನ ಕಟ್ಟಡಗಳಾಗಿರ್ಬೋದ್ರಿ, ಆಮೇಲೆ ಈ ತರ ದೇವಾಲಯಗಳಾಗಿರ್ಬೋದು ನಮ್ ಸುತ್ತಮುತ್ತನೇ ಇರ್ತಾವ್ರಿ. ಆದ್ರೆ ನಮಗ್ ಗೊತ್ತಿರುವುದಿಲ್ಲ ಅಂತಹ ಸಾಲೊಳಗಡೆ ಬರುವುದು ಈ ದೇವಾಲಯನು ರೀ. ಆಮೇಲೆ ಈ ದೇವಾಲಯ ಇಲ್ಲಿ ಐತಿ ಅಂತ ನನಗೂ ಇಲ್ಲಿ ಬಂದ್ಮೇಲೆ ಗೊತ್ತಾಗಿತ್ರಿ. ನನಗ ಅನ್ಸಿದ ಮಟ್ಟಿಗೆ ಇದು ಕೃಷ್ಣ ಅವ್ರದ ಮೂರ್ತಿ ಇರ್ಬೋದ್ರಿ. ಆಮೇಲೆ ಇಲ್ಲಿ ಯಾರ್ದೋ ಒಂದ್ ಪಾದ ಅಷ್ಟ ಐತಿ. ಮೇ ಬಿ ಇದು ನಾಶ ಆಗಿದ್ ಕಾಣಿಸ್ತೈತ್ರಿ. ಅಂದ್ರ ಕೃಷ್ಣನ ರಾಸಲೀಲೆಗಳನ್ನ
ವ್ಯಕ್ತಪಡಿಸುವಂತಹ ಮೂರ್ತಿ ರೀ ಇದ. ಆಮೇಲೆ ಇದ ನಾಗದೈವದ ಮೂರ್ತಿ ರೀ ಹಾಳಾಗೈತಿ ಅಂತ ಅನಸ್ತೈತ್ರಿ ನನಗೆ. ಹೌದಿಲ್ಲ, ಇಲ್ಲಿ ಕೆಳಗಡೆ ಇನ್ನು ಸ್ವಲ್ಪ ಇದಾಗೈತ್ರಿ ಅದ. ಈ ದೇವಸ್ಥಾನದೊಳಗಡೆ ಬಾದಾಗಿದ್ದು ಕಂಬಗಳನ್ನ ಇಲ್ಲಿ ಇಟ್ಟಾರ ನೋಡ್ರಿ. ನೋಡ್ರಿ, ರನ್ನ ಬೆಳಗಲಿಯಲ್ಲಿರುವಂತಹ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ನಿಮ್ಮ ಊರ್ನೊಳಗಡೆ ಇರುವಂತಹ ದೇವಾಲಯ ಬಗ್ಗೆ ಎಲ್ಲರಿಗೂ ಗೊತ್ತಾಗುವಂಗ್ ಮಾಡ್ರಿ ಅಷ್ಟ. ನಾನೇನು ಕೇಳೋದಿಲ್ಲ. ಈ ಅಮೃತೇಶ್ವರ ದೇವಾಲಯದ ಸುತ್ತಮುತ್ತ ಇರುವಂತಹ ಪರಿಸರ ರೀ ನೆಕ್ಸ್ಟ್ ಲೆವೆಲ್ ಐತ್ರಿ. ಇದಿಷ್ಟು ಇವತ್ತಿನ ವಿಡಿಯೋ ರೀ. ನಿಮ್ಗೇನಾದ್ರೂ ಈ ವಿಡಿಯೋ ಅಪ್ಪಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ರಿ. ದಯವಿಟ್ಟು ಕಮೆಂಟ್ ಮಾಡ್ರಿ, ಯಾಕಂದ್ರೆ ನನ್ನ ಕಮೆಂಟ್ಗಳನ್ನ ಓದೋದಂದ್ರೆ ಭಾಳ ಇಷ್ಟ ರೀ. ಕರೆನ ಪ್ಲೀಸ್.